ಬಿಯರ್ ಕುಡಿದ್ರೆ ದಪ್ಪ ಆಗ್ತಾರೆ, ಬಿಯರ್ ಕುಡಿದ್ರೆ ಏನೂ ಆಗೋದಿಲ್ಲ, ಇಟ್ಸ್ ನಾಟ್ ಎ ಆಲ್ಕೋಹಾಲ್. Alcohol in limit is a medicine, but out of limit is a poison. Alcohol ಗೆ ಟಾರ್ಗೆಟ್ ಆರ್ಗನ್ ಯಾವ್ದು ಗೊತ್ತಮ್ಮ? ಲಿವರ್. ಇನ್ನು ಈ ಡ್ರಿಂಕ್ ಜೊತೆ ಮಟನ್ನು ಚಿಕನ್ನು ಎಲ್ಲ ಚೆನ್ನಾಗಿ ತಿಂತಾರೆ, ಸೊ ಅದು ಎಫೆಕ್ಟ್ ಆಗತ್ತಾ? ಅದು ಒಳ್ಳೇದಾಗುತ್ತೆ. ದಟ್ ಪ್ರೊಟೆಕ್ಟ್ಸ್ ದ ಲಿವರ್. ಲಿವರ್ ಇನ್ ನ್ಯೂಟ್ರಿಷನ್ ಇಸ್ ಗ್ಲೂಕೋಸ್. ಹೌ ಕಮ್ ಎಗ್ ಇಸ್ ವೆಜ್? ಲೇಯರ್ ಎಗ್, ಕೋಳಿಯಿಂದ ಬರುವಂಥ ಎಗ್ಗಳು ಅನ್ಫರ್ಟಿಲೈಸ್ಡ್ ಎಗ್ಗು, ಅದಕ್ಕೋಸ್ಕರ ಅದನ್ನ ವೆಜಿಟೇರಿಯನ್ ಫುಡ್ ಅಂತಾರೆ. ಮೊಟ್ಟೆದು ವೈಟ್ ಭಾಗ ಮಾತ್ರ ತಿಂತಾರೆ, ಆ ಯೆಲ್ಲೋ ಪಾರ್ಟ್ನ ತೆಗೆದಿಡ್ತಾರೆ. ಕೋಳಿ ಮೊಟ್ಟೆಯಲ್ಲಿ HDL ಜಾಸ್ತಿ ಇದೆ, LDL ಕಡಿಮೆ ಇದೆ. ಹಸಿ ಹಾಲನ್ನ ಕುಡಿದ್ರೆ TB ಬರುತ್ತೆ ಕರಳಿಗೆ. ನೀನು ಹಸಿ ಮೊಟ್ಟೆನ ಕುಡಿದ್ರೆ ರೌಟ್ ಹೆಚ್ಚು ಕಮ್ಮಿ ಆದ್ರೆ ನೀನು ಬೇದಿ ಆಗ್ತದೆ, ನಿನಗೆ ಟೈಫಾಯ್ಡ್ ಆಗುತ್ತೆ. ಚಿಕನ್, ಮಟನ್, ಪೋರ್ಕ್ ಈ ಮೂರಲ್ಲಿ ಯಾವುದು ಬೆಸ್ಟ್? ಅದು ಹಂದಿ ಮಾಂಸ ತಿನ್ನೋರು ಸರಿಯಾಗಿ ಬೇಯಿಸ್ತಿಲ್ಲ ಅಂದ್ರೆ ಕುಪ್ಪೆ ಆಗುತ್ತೆ. ನಾನು ಹೇಳ್ತೀನಿ ವೆಜಿಟೇರಿಯನ್ ಫುಡ್ ಇಸ್ ದ ಬೆಸ್ಟ್ ಫುಡ್, ದೇರ್ ಇಸ್ ನೋ ಡೌಟ್ ಇನ್. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇದನ್ನ ತುಂಬಾ ಕಡೆ ನೀವು ಮಾತನಾಡಿದ್ದೀರಾ ಅಂಡ್ ಎಲ್ಲರೂ ಹೇಳ್ತಾರೆ ಬಿಯರ್ ಕುಡಿದ್ರೆ ದಪ್ಪ ಆಗ್ತಾರೆ, ಬಿಯರ್ ಕುಡಿದ್ರೆ ಏನೂ ಆಗೋದಿಲ್ಲ, ಇಟ್ಸ್ ನಾಟ್ ಎ ಆಲ್ಕೋಹಾಲ್, ಆ ರೀತಿಯಾಗಿ ಬಿಂಬಿಸ್ತಾರೆ. ಸೊ ಇದು ಭಾಳ ಅನ್ಫಾರ್ಚುನೇಟ್. ಇದು ಸಿ, ಆಲ್ಕೋಹಾಲ್ ಬಗ್ಗೆ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್ಸ್ ಇದ್ದಾವೆ. ಅದರೊಳಗೆ ಯಂಗ್ಸ್ಟರ್ಸ್ ಏನು ಗೊತ್ತಾ, ಬೀರ್ ಕುಡಿದ್ರೆ ಇಟ್ಸ್ ಅನ್ ಅಪೆಟೈಸರ್, ಹಸಿವೆ ಜಾಸ್ತಿ ಆಗುತ್ತೆ, ಚೆನ್ನಾಗಿ ತಿಂತೀವಿ. ಅದಕ್ಕೆ ನೋಡಿ, ನೀವು ಎಲ್ಲಿ ಬಾಡೂಟ ಇದ್ರೂ ಕೂಡ ಎಣ್ಣೆ ಹೊಡ್ಕೊಂಡು ಹೋಗ್ತಾರೆ ಜನ. ಯಾಕೆ ಗೊತ್ತಾ, ಆಲ್ಕೋಹಾಲ್ ಈಸ್ ಅನ್ ಅಪೆಟೈಸರ್ ಅಂತೀವಿ ನಾವು, ಹಸಿವೆ ಜಾಸ್ತಿ ಮಾಡುತ್ತೆ. ಅದರಿಂದ ಅದರೊಳಗೆ ಪರ್ಟಿಕ್ಯುಲರ್ ಬೀರ್ನೊಳಗೂ ಆಲ್ಕೋಹಾಲ್ ಇರುತ್ತೆ, ರಮ್ಮಲ್ಲೂ ಇರುತ್ತೆ, ಪರ್ಸೆಂಟೇಜ್ ಡಿಫರ್ ಆಗುತ್ತೆ. ಬಟ್ ಬೀರ್ನ ಯಾಕೆ ಶುರು ಮಾಡ್ತಾರೆ ಅಂದರೆ ಒಂದು ಸಿಂಪಲ್ ಡ್ರಿಂಕ್ ಅನ್ನೋ ಥರ. ಬಟ್ ಆಲ್ಕೋಹಾಲ್ ಈಸ್ ಅನ್ ಆಲ್ಕೋಹಾಲ್. ಬಟ್ ಆಲ್ಕೋಹಾಲ್ ಬಗ್ಗೆ ಈವನ್ ನಮ್ಮ ಮೆಡಿಕಲ್ನಲ್ಲೂ ಕರೆಕ್ಟ್ ಕಾನ್ಸೆಪ್ಟ್ಸ್ ಇಲ್ಲ, ಜನಗಳಿಗೆ ಅರ್ಥ ಆಗೋ ರೀತಿ ಹೇಳೋಕ್ಕಾಗಲ್ಲ. ನಾನು ಐ ಹ್ಯಾವ್ ಗಾನ್ ಥ್ರೂ ಆಲ್ಕೋಹಾಲ್ ಬಗ್ಗೆ ಕ್ವಶನ್ ಕೇಳ್ತಾರೆ ಅಂತ ನಾನು ಪ್ರಿಸ್ಕ್ರೈಬ್ ಮಾಡ್ಬೋದಾ? ಇವಾಗ ಯಾರೋ ಒಬ್ರು ಕೇಳಿದ್ರೆ, ಡಾಕ್ಟ್ರೆ ನಾನು ಆಲ್ಕೋಹಾಲ್ ಕುಡಿಲಿಕ್ಕೆ ನೀವು ಎಷ್ಟು ಕುಡಿಬೋದು ಅಂತ ಹೇಳ್ರಿ ಡಾಕ್ಟ್ರೆ ಅಂದರೆ, ನನ್ನ ಬುಕ್ಕಲ್ಲಿದೆ 1 ಯೂನಿಟ್ ಫಾರ್ ಎ ಲೇಡಿ, 2 ಯೂನಿಟ್ಸ್ ಫಾರ್ ಎ ಮೇಲ್. ನಾನು ಬರ್ಕೊಡ್ಬೋದು, ದಿನ ಕುಡಿಬೋದು ನೀವು 2 ಯೂನಿಟ್ ಅಂತ. ಅಂದರೆ ಇಟ್ಸ್ ಎ ಮೆಡಿಸಿನ್ ಅನ್ನೋ ಥರ. ಬಟ್ ನೀವು ಕೇಳಿದ ಪ್ರಶ್ನೆಗೆ ವಾಪಸ್ ಬರ್ತೀನಿ. ಇದು ಯಾರು ಶುರು ಮಾಡ್ತಾರೆ ಅಂದರೆ ನೋಡಿ, ಯಂಗ್ ಫೆಲೋ, ಊರಿನೊಳ ಪಾಪ ಕೆಲಸ ಇರಲ್ಲ, ರೈತನ ಮಗ, ದುಡಿಮೆ ಇರಲ್ಲ, ಬೆಂಗಳೂರಿಗೆ ಬರ್ತಾನೆ, ಆಟೋ ಓಡ್ಸೋಕ್ಕೆ ಶುರು ಮಾಡ್ತಾನೆ. ಸೀನಿಯರ್ ಆಟೋದವನು ಇವನ ಜೊತೆಗೆ 1-2 ದಿನ ಪರಿಚಯ ಆದಮೇಲೆ, ಮಗ ಇಂಜಿನ್ ತುಂಬ ಈಟು, ರಾತ್ರಿ ಒಂದು ಚಿಲ್ಡ್ ಬೀರ್ ಹೊಡಿ, ದೇಹ ಚೆನ್ನಾಗಾಗುತ್ತೆ, ಇವನ್ ಮಾತು ನಂಬ್ತಾನೆ. ಅವನು ಕುಡಿತಾನೆ. ಬೀರಿಂದ ಶುರು ಮಾಡಿದವನು ಕೊನೆ ರಮ್ಮಿ ಬಂದು ಈ ಬಿಕಮ್ಸ್ ಅನ್ ಆಲ್ಕೋಹಾಲಿಕ್. ಆ್ಯಂಡ್ ಭಾಳ ಸಾರಿ ನೀವು ಕೇಳಿರ್ತೀರಿ, ಡಾಕ್ಟ್ರೇ ಹೇಳಿದ್ರು ಹಾರ್ಟ್ಗೆ ಒಳ್ಳೇದಂತೆ ಕುಡಿ ಅಂತ ಹೇಳಿದ್ರು. ಹೌದು, ಇಲ್ಲ. ಇಟ್ಸ್ ಈ ಆಲ್ಕೋಹಾಲ್ ಎಫೆಕ್ಟ್ ಆನ್ ಹ್ಯೂಮನ್ ಬಾಡಿ ನಿಮಗೆ ಸರಳವಾಗಿ ಹೇಳಬೇಕು ಅಂದರೆ ಇಟ್ಸ್ ಎ ವ್ಯಾಸೋ ಡೈಲೇಟರ್. ನಮ್ಮ ರಕ್ತನಾಳಗಳು ಉಪ್ಕೊಳ್ತವೆ. ಹಾರ್ಟ್ಗಿರೋ ರಕ್ತನಾಳದಲ್ಲಿ ನಾನು ಅವಲ್ಲೇ ಹೇಳಿದೆ, ಬ್ಲಾಕ್ ಆಗುತ್ತಲ್ಲ ಹಾರ್ಟ್ ಅಟ್ಯಾಕು, ಬ್ಲಾಕ್ ಆಗ್ದಂಗೆ ನೋಡ್ಕೊಳ್ಳುತ್ತೆ ಅಂತ ಒಂದು ಪ್ರತೀತಿ ಇದೆ. ಸೊ ಲಿಮಿಟ್ನಾಗೆ ಆಲ್ಕೋಹಾಲ್ ಇನ್ ಲಿಮಿಟ್ ಈಸ್ ಎ ಮೆಡಿಸನ್, ಬಟ್ ಔಟ್ ಆಫ್ ಲಿಮಿಟ್ ಈಸ್ ಎ ಪಾಯ್ಸನ್. ಇವಾಗ ಎಷ್ಟೋ ಕಾಫ್ ಸಿರಪ್ನಲ್ಲಿ ಆಲ್ಕೋಹಾಲ್ ಇರುತ್ತೆ, ಮಕ್ಕಳು ಅದಕ್ಕೆ ಕದ್ದು ಕುಡಿತವೆ. ಶೀತ ಆದ್ರೆ ರಮ್ಮನ್ನ ಕುಡಿಸ್ತಾರೆ. ಅಷ್ಟೇ ಅಲ್ಲ, ನಮ್ಮೂರ್ ಕಡೆ ಡೆಲಿವರಿ ಆದ ಹೆಣ್ಮಗಳಿಗೆ ಬಿಸ್ಕೆಟ್ ಬ್ರಾಂದಿ ಕೊಡ್ತಾರೆ. ಡೆಲಿವರಿ ಫಸ್ಟ್ 3 ತಿಂಗಳು ಬೆಚ್ಚಗಿಡುತ್ತೆ ಅಂತ. ಬಟ್ ಬಹಳ ಜನ ನೀವು ಚಳಿಗಾಲದಲ್ಲಿ ನೋಡಿ ಆಲ್ಕೋಹಾಲ್ ಜಾಸ್ತಿ ಆಗುತ್ತೆ. ಯಾಕೆ ಗೊತ್ತಾ, ಆಲ್ಕೋಹಾಲ್ ಕುಡಿದ್ರೆ ಚಳಿಗೆ ಬೆಚ್ಚಗಿರುತ್ತೆ ಅಂತ. ಬಟ್ ನಾನು ಹೇಳ್ತೀನಿ, ಆ್ಯಕ್ಚುಲಿ ಬೆಚ್ಚಗಾಗಲ್ಲ. ಜನಗಳಿಗೆ ನೋಡಿ, ನಾವು ಚಳಿಗಾಲದಲ್ಲಿ ಗಡ ಅಂತ ನಡುಗ್ತೀವಿ. ನಡಗಿದ್ರೆ ರಕ್ತನಾಳಗಳು ಸಂಕುಚಿತಗೊಂಡು ನಮ್ಮ ಬಾಡಿ ಒಳಗಿರೋ ಟೆಂಪರೇಚರ್ ಆಚೆ ಹೋಗ್ದಂಗೆ ನೋಡ್ಕೊಳ್ಳುತ್ತೆ. ಆದರೆ ಆಲ್ಕೋಹಾಲ್ ಕುಡಿದ್ರೆ ರಿವರ್ಸ್ ಆಗುತ್ತೆ, ವ್ಯಾಸೋ ಡೈಲೇಟೇಷನ್ ಆಗಿ ನಮ್ಮ ಬಾಡಿ ಟೆಂಪ್ರೇಚರ್ ಆಚೆಗೆ ಹೋಗಿ ಇನ್ನೂ ಚಳಿ ಜಾಸ್ತಿ ಆಗುತ್ತೆ. ಆದರೆ ಮಜಾ ಏನು ಗೊತ್ತಾ, 3 ಪೆಗ್ ಹೊಡೆದ್ಮೇಲೆ ಇವ್ನು ಮೋರಿಯೊಳು ಬಿದ್ದಿದ್ರು ಕೂಡ ಚಳಿ ಯಾವುದು ಮಳೆ ಯಾವುದು ಗೊತ್ತಾಗಲ್ಲ. ಅದರಿಂದ ಕುಡಿತಾರೆ ಅಷ್ಟೇನೆ. ಬಟ್ ಆಲ್ಕೋಹಾಲ್ ಮಾತ್ರ ಇನ್ ಲಿಮಿಟ್. ಆಸ್ ಎ ಡಾಕ್ಟರ್ ಐ ಆಮ್ ಟೆಲಿಂಗ್ ಯು, ಡಾಕ್ಟರ್ಸು ಕುಡಿತಾರೆ, ಇಲ್ಲ ಅನ್ನಲ್ಲ, ಇನ್ ಲಿಮಿಟ್. ಪರ್ಟಿಕ್ಯುಲರ್ಲಿ ಹಾರ್ಟ್ಗೆ, ಇಡೀ ಬಾಡಿಗೆ ಇಟ್ಸ್ ಓಕೆ. ಬಟ್ ಆಲ್ಕೋಹಾಲ್ಗೆ ಟಾರ್ಗೆಟ್ ಆರ್ಗನ್ ಯಾವ್ದು ಗೊತ್ತಮ್ಮ? ಲಿವರ್. ಮನುಷ್ಯನ ಹೊಟ್ಟೆಯಲ್ಲಿ 1.5 kg ಲಿವರ್ ಇದೆ. ದೇವರು ಇದನ್ನ ಲ್ಯಾಬೊರೇಟರಿ ಅಂತೀವಿ. ಈ ಲಿವರ್ನ ಹಾಳು ಮಾಡೋದೇ ಆಲ್ಕೋಹಾಲ್. ಆಲ್ಕೋಹಾಲಿಕ್ ಪ್ಯಾಂಕ್ರಿಯಾಟೈಟಿಸ್, ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತೀವಿ. ನಾನು ಒಂದೊಂದು ಸಾರಿ ಜನಗಳು ಇಂಪ್ರೆಷನ್ ಬರಲಿ ಅಂತ ದೇವ್ರನ್ನ ಕೋಟ್ ಮಾಡ್ತೀನಿ. ನೋಡಪ್ಪ, ದೇವ್ರು ಎಂಥ ಬುದ್ಧಿವಂತ ಅಂದರೆ,
ನನ್ನ ಹೊಟ್ಟೆ ಒಳಗೆ 1.5 kg ಲಿವರು, ನಿಮ್ಮ ಹೊಟ್ಟೆ ಒಳಗೆ 1400 ಗ್ರಾಮ್. ಯಾಕೆ ಗೊತ್ತಾ? ದೇವ್ರ ಬುದ್ಧಿವಂತ, ಗಂಡು ಮಕ್ಕಳು ಮುಂಡೆ ಎಣ್ಣೆ ಹೊಡ್ಕೋತವೆ, 100 ಗ್ರಾಮ್ ಎಕ್ಸ್ಟ್ರಾ ಇರಲಿ ಅಂತ ಕೊಟ್ಟಿದ್ದಾನೆ. ಹಿಂಗೆ ಹೇಳ್ತೀನಿ ನಾನು. ಅದರಿಂದ ಬಟ್ ದಯವಿಟ್ಟು ಕ್ರಾನಿಕ್ ಆಲ್ಕೋಹಾಲಿಕ್ಸು ಅದ್ರ ಬಗ್ಗೆನೇ 1 hour ಮಾತಾಡ್ಬೋದು. ಹೆಂಗೆ ಕುಡುಕ ಸತ್ತೋಗ್ತಾನೆ ಅಂತ, ಸಿರ್ರೋಸಿಸ್ ಹೆಂಗಾಗುತ್ತೆ, ಪೋರ್ಟಲ್ ಹೈಪರ್ಟೆನ್ಷನ್ ಹೆಂಗಾಗುತ್ತೆ, ದೇವದಾಸ್ ಪಿಕ್ಚರ್ನೊಳಗೆ ಶಾರುಖ್ ಖಾನ್ ಹೆಂಗೆ ರಕ್ತವಾಂತಿ ಮಾಡಿ ಸತ್ತೋಗ್ತಾನೆ, ಅದಕ್ಕೆಲ್ಲ ಸೈಂಟಿಫಿಕ್ ಎಕ್ಸ್ಪ್ಲನೇಷನು ಕೊಡ್ತೀನಿ ನಾನು. ಅದರಿಂದ ದಯವಿಟ್ಟು ಆಲ್ಕೋಹಾಲ್ ಮೇಲೆ ಕೇಳಿದ್ರಿ, ಅಪರೂಪಕ್ಕೊಂದು ಬೀರ್ ಕುಡಿತೀನಿ ಯಾವುದೋ ಒಂದು, ಓಕೆ, ವಿ ಡೋಂಟ್ ಮೈಂಡ್, ಬಟ್ ಅದು ಯು ಶುಡ್ ನೆವರ್ ಬಿಕಮ್ ಅನ್ ಆಲ್ಕೋಹಾಲಿಕ್. ಆಲ್ಕೋಹಾಲಿಕ್ ಯಾರಂದರೆ ಉಪ್ಪಿನಕಾಯಿ ನೆಕ್ಕೋತಾನೆ, 3 ಪಾಕೆಟ್ ಹೊಡಿತಾನೆ, ಊಟ ಮಾಡ್ತೀರ ಮಲ್ಕೋತಾನಲ್ಲ, ದಟ್ ಫೆಲೋ ಈಸ್ ಅನ್ ಆಲ್ಕೋಹಾಲಿಕ್, ಈಸ್ ಗೋಯಿಂಗ್ ಟು ಡೈ ಅರ್ಲಿ. ಬಹಳ ಜನ ಕುಡಿತಾರೆ ಇವತ್ತಿಗೂ. ಆಲ್ಕೋಹಾಲ್ ಈಸ್ ಸೋ, ಇದು ಸರ್ಕಾರ ನಡೆಯೋದೇ ಆಲ್ಕೋಹಾಲಿಂದ ಜನ ಹೇಳ್ಕೊತಾರೆ. ಅದು ನಿಜ. ಯಾರು ಡೀಸೆಂಟಾಗಿ ಒಂದು ಲಿಮಿಟ್ನಾಗೆ ಕುಡಿಯೋದ್ರ ಜೊತೆಗೆ ಆಹಾರ, ದಟ್ ಪ್ರೊಟೆಕ್ಟ್ಸ್. ಇವಾಗ ಕಡಲೆ ಬೀಜ ತಿಂತೀನಿ, ಕೋಳಿ ತಿಂತೀನಿ, ಸಲಾಡ್ಸ್ ತಿಂತೀನಿ, ಆ ರೀತಿಯಾಗಿ ನಾಜೂಕಾಗಿ ಆಲ್ಕೋಹಾಲ್ ತಗೊಳ್ಳೋರು ಏನೋ ಉಳ್ಕೋತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಬಡಬಗ್ಗರು ಏನಾಗುತ್ತೆ, ತಿನ್ನಲ್ಲ. ಅವರು ಉಪ್ಪಿನಕಾಯಿ ನೆಕ್ಕೋತಾರೆ, ಪಾಕೆಟು ಕುಡಿತಾರೆ, ಊಟನೂ ಮಾಡಲ್ಲ. ಅಂಥವ್ರಿಗೆ ಏನಾಗುತ್ತೆ, ಸಿರ್ರೋಸಿಸ್ ಅಂತೀವಿ ನಾವು. ಅವರ ಹೊಟ್ಟೆ ಒಳಗಿರುವ ಲಿವರು 1.5 kg ಇರೋದು ಶ್ರಿಂಕ್ ಆಗ್ತಾ 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 300 ಗ್ರಾಮಿಗೆ ಬರುತ್ತೆ. ಈ ಕಡೆ ಸ್ಪ್ಲೀನ್ ಇರುತ್ತೆ, ಈ ಶ್ರಿಂಕ್ ಆದರೆ ಇದು ದೊಡ್ಡದಾಗುತ್ತೆ. ಇದನ್ನು ನಾವು ಪೋರ್ಟಲ್ ಹೈಪರ್ ಟೆನ್ಷನ್ ಅಂತೀವಿ. BP ಬಗ್ಗೆ ಬಿಗಿನಿಂಗ್ನ ನಾವು ಮಾತಾಡೋದು. ಇದು ಸಿಸ್ಟಮಿಕ್ BP ಅಂತೀವಿ, ಇಲ್ಲಿ ರೆಕಾರ್ಡ್ ಮಾಡೋದು. ನಮ್ಮ ಹೊಟ್ಟೆ ಒಳಗೆ ಒಂದು BP ಇರುತ್ತೆ, ಅದಕ್ಕೆ ಪೋರ್ಟಲ್ BP ಅಂತೀವಿ ನಾವು. ಈ ಪೋರ್ಟಲ್ BP ಜಾಸ್ತಿ ಆದರೆ ನಮ್ಮ ಅನ್ನನಾಳದಲ್ಲಿ ರಕ್ತನಾಳು ಊದ್ಕೋತವೆ, ಡೈಲೇಟ್ ಆಗ್ತವೆ, ರಪ್ಚರ್ ಆಗ್ತವೆ, ಬಳಕ್ಕಂತ ರಕ್ತವಾಂತಿ ಮಾಡಿ ಬಿದ್ದು ಸತ್ತೋಗ್ತಾನೆ. ಕುಡುಕ ಹೆಂಗೆ ಸಾಯ್ತಾನೆ ಅಂದರೆ ರಕ್ತವಾಂತಿ ಮಾಡಿ ಸತ್ತೋಗ್ತಾನೆ. ಇದನ್ನು ನಾವು ಪೋರ್ಟಲ್ ಹೈಪರ್ ಟೆನ್ಷನ್ ಅಂತೀವಿ. ಈ ಸ್ವಲ್ಪ ವ್ಯಾರಿಸಿಯಲ್ ಬ್ಲೀಡ್ ಅಂತೀವಿ. ನಾವು ಕಣ್ಣನ್ನು ನೋಡಿರ್ತೀವಿ. ಹೆಂಗೆ ಬರ್ತಾನೆ ಅಂದರೆ ಹೆಂಡ್ತಿ ಕರ್ಕೊಂಬರ್ತಾರೆ, ಡಾಕ್ಟ್ರೇ ನಮ್ಮ ಯಜಮಾನ್ರಿಗೆ ಯಾವಾಗಲೂ ಕುಡಿತಾರೆ ಡಾಕ್ಟ್ರೆ, ಇವತ್ತು ಯಾಕೋ ಬೆಳಗ್ಗೆ ರಕ್ತವಾಂತಿ ಮಾಡಿದ್ರು ಡಾಕ್ಟ್ರೆ, ಕೈ ಹಿಡ್ಕೊಂಡು ಬರ್ತಾಳೆ. ನಂಗೆ ಗೊತ್ತು, ಇವನ್ನ ಆಲ್ರೆಡಿ ಈಸ್ ಇನ್ ಎ ಟರ್ಮಿನಲ್. ಅಲ್ಲಿ ಬಂದು ಮಂಚದ ಮೇಲೆ ಕುಂಡ್ರಿಸ್ತೀವಿ, ಮಲಗಿಸಿ ಒಂದು ಡ್ರಿಪ್ ಹಾಕೋಣ, ಯಾಕಂದ್ರೆ ಬ್ಲಡ್ ಅಂತೂ ಹಾಕೋಕ್ಕಾಗಲ್ಲ ಅನ್ನೋ ಅಷ್ಟೊತ್ತಿಗೆ ಇನ್ನೂ ಅಂತಾನೆ. ನಾನು ಸಿಸ್ಟರ್ನ ಬೇಗ ಕಿಡ್ನಿ ಟ್ರೇ ತೊಗೊಂಬಮ್ಮ ಅಂತೀನಿ. ಹಿಂಗೆ ಹಿಡಿದ್ರೆ ಒಂದು ಕಿಡ್ನಿ ಟ್ರೇ ತುಂಬ ವಾಂತಿ ಮಾಡ್ತಾನೆ. ಕಿಡ್ನಿ ಟ್ರೇ ಕೆಪಾಸಿಟಿ 500 ml, 500 ml ಬ್ಲಡ್ಡು. ಇನ್ನೊಂದು ಸಾರಿ ವಾಂತಿ ಮಾಡ್ದಾನೆ, ಈ ವಿಲ್ ಬಿ ಡೆಡ್ ಅಂತ ಡ್ರಿಪ್ ಹಾಕಕ್ಕೆ ಹೋಗ್ತೀನಿ, ಇನ್ನೊಂದು ಸರಿ ಬಳಕ್ಕಂತಾನೆ, ಪಲ್ಸ್ ಇಲ್ಲ, BP ಇಲ್ಲ, ಸತ್ತೋದ. ನನ್ನ ಕಣ್ಣು ಮುಂದೆನೇ ಸತ್ತೋದ. ಇದು ಜನಗಳು ನೆನೆಸ್ಕೋಬೇಕು ಯಾವತ್ತೂ ಕೂಡ. ಒಬ್ಬ ವೈದ್ಯ ಕಣ್ಮುಂದೆ ಸತ್ತ ಪೇಷಂಟ್ ಎಕ್ಸಾಂಪಲ್ ಕೊಡ್ತೀನಿ. ದಯವಿಟ್ಟು ಬೀರಿಂದ ಶುರುವಾಗಿದ್ದು ಎಲ್ಲೆಲ್ಲೋ ಹೋಗಬಾರ್ದು. ಇಫ್ ಯು ಆರ್ ಎ ಸೋಷಿಯಲ್ ಡಿಂಕರ್, ಅದು ಕೂಡ ಹೇಳ್ಬಾರ್ದು, ಯಾಕಂದ್ರೆ ನನ್ನ ರಾಂಗ್ ಕೋಟ್ ಮಾಡಿಬಿಡ್ತಾರೆ. ಆಂಜನಪ್ಪನೇ ಹೇಳಿದ್ರು ಆಗಿಂದಾಗೆ ಸುಮಾರಾಗಿ ಕುಡ್ಕೊಬೋದದೆ, ಹಂಗೆಲ್ಲ ಇಲ್ಲ. ಆಲ್ಕೋಹಾಲ್ ಈಸ್ ನಾಟ್. ಇನ್ಫ್ಯಾಕ್ಟ್ ಒಂದು ಆರ್ಗನೈಸೇಷನ್ ಇತ್ತು ರಾಜಾಜಿನಗರದ. ನಾನು ಹೊಸ್ತಾ ಬೆಂಗಳೂರಿಗೆ ಡಾಕ್ಟ್ರಾಗಿ ಬಂದಾಗೆ ಒಬ್ಬರು ಬಾಬು ಅಂತ ಇದ್ದರು. ಆಲ್ಕೋಹಾಲ್ ಬಿಡಿಸ್ಲಿಕ್ಕೆ ಒಂದು ಆರ್ಗನೈಸೇಷನ್ ಮಾಡಿ ನನ್ನ ಕಡೆ ಒಂದು ಭಾಷಣ ಹೊಡಿಸಿದ್ರು. ಇವತ್ತು ನೆನಪಿದೆ, ಸುಬ್ರಹ್ಮಣ್ಯ ನಗರದಲ್ಲಿ ನಮ್ಮ ಕೆಂಗೇರಿ ಸ್ವಾಮೀಜಿ ಇದ್ರು, ಇವತ್ತು ಅವರು ಇಲ್ಲ. ಅವ್ರು ಕೂತಿದ್ರು, ನಾನು ಭಾಷಣ ಮಾಡಿದೆ ಆಲ್ಕೋಹಾಲ್. ಆದರೆ ಅವನ್ನ ಕೊಚ್ಚಾಕಿ ಸಾಯಿಸಾಕ್ಬಿಟ್ರು ಒಂದು 3 ತಿಂಗಳೊಳಗಾಗಿ. ಈ ಇಡೀ ಬೆಂಗಳೂರಿನಲ್ಲಿ ಒಂದು ಆರ್ಗನೈಸೇಷನ್ ಮಾಡಿ ಕುಡುಕರನ್ನ ಬಿಡಿಸ್ತೀನಿ ಅಂತ ಈ ಆಲ್ಕೋಹಾಲಿಕ್ ಲಾಬಿ ಇವನ್ ನಮಗೆಲ್ಲ ಬಿಸ್ನೆಸ್ಗೆ ಅಡ್ಡ ಬರ್ತದೆ ಅಂತ ಮರ್ಡ್ರೇ ಮಾಡಾಕ್ಬಿಟ್ರು. ಅದು ಇಟ್ಸ್ ಎ ಲಾಂಗ್ ಹಿಸ್ಟ್ರಿ. ಸೊ ಅದರಿಂದ ಆಲ್ಕೋಹಾಲ್ ಬಗ್ಗೆ ಮಾತ್ರ ಭಾಳ ಹಂಬಲ್ಲಾಗಿ ಹೇಳ್ತೀನಿ, ದಯವಿಟ್ಟು ಇತಿಮಿತಿಯಲ್ಲಿ ಕುಡಿಯೋರಿಗೆ, ಚೆನ್ನಾಗಿ ಊಟ ಮಾಡೋರಿಗೆ ಓಕೆ. ಸೊ ಅದರಿಂದ ಬೇನಿಂದ ಶುರುವಾಗಿ ಅಲ್ಲೇ ಇರಲಿ. ಇನ್ನು ಈ ಡ್ರಿಂಕ್ ಜೊತೆ ಮಟನ್ನು, ಚಿಕನ್ನು ಎಲ್ಲ ಚೆನ್ನಾಗಿ ತಿಂತಾರೆ, ಸೊ ಅದು ಎಫೆಕ್ಟ್ ಆಗತ್ತಾ? ಅದು ಒಳ್ಳೇದಾಗತ್ತೆ, ಯಾಕಂದ್ರೆ ದಟ್ ಪ್ರೊಟೆಕ್ಟ್ಸ್ ದ ಲಿವರ್. ಲಿವರ್ ಇನ್ ನ್ಯೂಟ್ರಿಷನ್ ಇಸ್ ಗ್ಲೂಕೋಸ್. ನೀವು ತಿನ್ನ ಆಹಾರದಲ್ಲಿರೋ ಗ್ಲೂಕೋಸ್ನ ಲಿವರ್ ಯುಟಿಲೈಸ್ ಮಾಡ್ಕೊಳುತ್ತೆ. ಇಟ್ಸ್ ಎ ಲ್ಯಾಬೊರೇಟರಿ. ಸೊ ಅದರಿಂದ ಚೆನ್ನಾಗಿ ತಿನ್ನೋದ್ರಿಂದ ಒಳ್ಳೆಯದು. ಸೊ ಹಂಗಾಗಿ ಬಟ್ ನಮ್ಮ ದೇಶದಲ್ಲಿ ಕೆಲವು ತಪ್ಪು ಪ್ರತೀತಿಗಳಿದ್ದಾವೆ. ಕೋಳಿ ತಿನ್ಬೇಡ, ಎಕ್ಸಸ್ ಆಫ್ ಹೀಟ್ ಆಗುತ್ತೆ ಅಂತಾರೆ. ಪೋರ್ಕ್ ತಿನ್ನು, ತಂಪಾಗುತ್ತೆ ಅಂತಾರೆ. ಇಲ್ಲ, ಇದೆಲ್ಲ ಮಿತ್ಸ್. ಜನಗಳಿಗೆ ಅದರ ಅರಿವು ಇರಲ್ಲ. ಇಲ್ಲ, ಇಟ್ ಇಸ್ ನಾಟ್ ಟ್ರೂ. ಬಹಳ ಜನ ಕೋಳಿ ತಿಂದ್ರೆ ಪೈಲ್ಸ್ ಆಗುತ್ತೆ, ಎಕ್ಸಸ್ ಆಫ್ ಹೀಟ್ ಆಗಿ ಅಂತಾರೆ. ನಾನು ಬಹಳ ವೈಜ್ಞಾನಿಕವಾಗಿ ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಿಮಗೆ ಕಾರ್ಡಿಯಾಲಜಿಸ್ಟ್ ಗೊತ್ತು, ಮಂಜುನಾಥ್ ಡಾಕ್ಟರ್ ಇದ್ದಾರೆ. ಕಾರ್ಡಿಯೋಥೊರಾಸಿಕ್ಸ್ ದೇವಿ ಪ್ರಸಾದ್ ಶೆಟ್ಟಿ ಇದ್ದಾರೆ. ಪಲ್ಮನಾಲಜಿಸ್ಟ್ ಇದ್ದಾರೆ. ಆದರೆ ಇಡೀ ಕರ್ನಾಟಕದಲ್ಲೇ ಹೆಮ್ಮೆಯಿಂದ
ನನ್ನ ಹೆಸರೇನು ಗೊತ್ತಾ, ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂದರೆ ನಾನೇ, ಡಾಕ್ಟರ್ ಆಂಜನಪ್ಪ. ಎಷ್ಟೋ ಆ ಬಾಟಮ್ನ ಅಷ್ಟು ಸ್ಟಡಿ ಮಾಡಿ ಅಷ್ಟೊಂದು ಆಪರೇಷನ್ ಮಾಡ್ತೀನಿ. ತುಂಬ ಜನ ಕೇಳ್ತೀನಿ, ಕೋಳಿ ತಿಂದು ಎಕ್ಸೆಸ್ ಆಫ್ ಹೀಟ್ ಆಗಿಬಿಟ್ಟು ಬ್ಲಡ್ ಬಂದ್ಬಿಡುತ್ತೆ ಅಂತಾರೆ. ಇಟ್ ಇಸ್ ನಾಟ್ ಟ್ರೂ. ಕೋಳಿಗೂ ಪೋರ್ಕ್ಗೂ ಡಿಫ್ರೆನ್ಸ್ ಏನು ಗೊತ್ತಮ್ಮ, ಕೋಳಿ ಒಳಗೆ ಫೈಬರ್ ಇರಲ್ಲ. ನೋಡಿ, ನಾವು ತಿನ್ನುವ ಆಹಾರದಲ್ಲಿ ಇದೊಂದು ಒಳ್ಳೆ ಮಾತು ಹೇಳ್ತೀನಿ, ಮಲಬದ್ಧತೆ, ಕಾನ್ಸ್ಟಿಪೇಷನ್, ಪೈಲ್ಸ್ ಯಾಕಾಗುತ್ತೆ ಅಂದರೆ ಮಲಬದ್ಧತೆಯಿಂದ. ನಿಮ್ಮ ಮಲಬದ್ಧತೆ ಆಗಬಾರ್ದು ಅಂದರೆ ನೀವು ತಿನ್ನುವ ಆಹಾರದಲ್ಲಿ ಹೆಚ್ಚು ಫೈಬರ್ಸ್ ಇರಬೇಕು. ಎಲ್ಲಿ ಫೈಬರ್ ಇರುತ್ತೆ? ಸೊಪ್ಪು ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ, ರಾಗಿ ಮುದ್ದೆಯಲ್ಲಿ. ಜನ ರಾಗಿ ಮುದ್ದೆ ಗಟ್ಟಿ ಅನ್ಕೋತಾರೆ, ಅನ್ಕೋಬೇಡಿ. ಚಪಾತಿ ಹೀಟ್ ಅನ್ಕೋಬೇಡಿ. ಸೊಪ್ಪು ತರಕಾರಿಗಳು, ಇದರಲ್ಲಿ ಫೈಬರ್. ಚಿಕನ್ನಲ್ಲಿ ಫೈಬರ್ ಕಡಿಮೆ, ಯಾಕಂದರೆ ಸ್ಕಿನ್ನೊಳಗೆ ಫೈಬರ್ ಇರುತ್ತೆ. ಇವರೆಲ್ಲ ಸ್ಕಿನ್ ಔಟ್ ಚಿಕನ್ ತಂದು ತಿಂತಾರೆ. ಆದರೆ ಪೋರ್ಕ್ ನೋಡಿ, ಹ್ಯಾಮ್ ಅಂತೀರಿ, ಹ್ಯಾಮ್ ಶಾಪ್ಗೆ ಹೋಗಿ ನೀವು, ಹಂದಿ ಮಾಂಸದಲ್ಲಿ ಇಷ್ಟು ದಪ್ಪ ಸ್ಕಿನ್ ಇರುತ್ತೆ, ಅದಕ್ಕೆ ಕೆಳಗಡೆ ಫ್ಯಾಟ್ ಇರುತ್ತೆ, ಬಾರು. ನೀವು ಕೂರ್ಗ್ ಕಡೆ ಹೋಗಿ, ದೇ ಎಂಜಾಯ್ ದೇರ್ ಪೋರ್ಕ್, ಐ ಎಂಜಾಯ್ ಮೈ ಪೋರ್ಕ್ ಇಫ್ ಐ ಗೋ ಟು ಕೂರ್ಗ್. ಗೊತ್ತಾಯ್ತಾ? ಆದ್ದರಿಂದ ದಯವಿಟ್ಟು ಈ ತಪ್ಪು ತಿಳುವಳಿಕೆಯನ್ನು ಬಿಡಿ. ನೀವು ಆಹಾರದಲ್ಲಿ ನಿಮ್ಗೆ ಏನು ಬೇಕು ತಿನ್ನಿ. ಆ್ಯಂಡ್ ಈ ಸಮಯದಲ್ಲಿ ದಯವಿಟ್ಟು ನನ್ನ ಈ ಒಂದು ಮಾತನ್ನು ಜನಸಾಮಾನ್ಯರಿಗೆ ನೀವು ತಿಳಿಸ್ತೀರಾ ಅಂತ ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರ ನನ್ನನ್ನು 2 ತಿಂಗಳು ಹಿಂದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಒಂದು ಮನವಿ ಮಾಡ್ತು. ಡಾಕ್ಟ್ರೇ, ಕರ್ನಾಟಕ ರಾಜ್ಯ ಸರ್ಕಾರ ಆಜೀಸ್ ಪ್ರೇಮ್ಜೀಸ್ ಆರ್ಗನೈಸೇಷನಿಂದ ಸರ್ಕಾರಿ ಮಕ್ಕಳಿಗೆ 71 ಲಕ್ಷ ಮೊಟ್ಟೆ ಕೊಡ್ತಾರೆ ಪ್ರತಿದಿನ, ಬೇಯಿಸಿದ ಮೊಟ್ಟೆ. ಆದರೆ ಅನ್ಫಾರ್ಚುನೇಟ್ಲಿ ಮಕ್ಕಳು ಕೆಲವರು ತಿನ್ನಲ್ಲ. ಯಾಕೆ ತಿನ್ನಲ್ಲ ಅಂದರೆ ಅವ್ರಿಗೊಂದು ತಪ್ಪು ಕಲ್ಪನೆ ಇದೆ, ಕೋಳಿ ಮೊಟ್ಟೆ ಭಂಡಾರ ತಿಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ನಾನು ಅದನ್ನು ಎಲ್ಲವನ್ನೂ ಕ್ಲಾರಿಫೈ ಮಾಡಿ ವಿಡಿಯೋ ಮಾಡಿದ್ದೀನಿ. ಇವತ್ತು ನಿಮ್ಮ ಮುಂದೆ ಒಂದು ಸೆಂಟೆನ್ಸ್ ನಾನು ಹೇಳ್ತೀನಿ, ದಯವಿಟ್ಟು ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಮಕ್ಕಳ ಹೊಟ್ಟೆ. ಒಂದು ಮೊಟ್ಟೆಯಲ್ಲಿ ಎಷ್ಟೆಲ್ಲ ನ್ಯೂಟ್ರಿಷನ್ ಇರುತ್ತೆ ಅಂದರೆ ಅದರೊಳಗಾಗಿ ದಯವಿಟ್ಟು ಭಂಡಾರವನ್ನು ತಿನ್ನುವುದನ್ನು ಕಲ್ತ್ಕೊಡಿ. ಭಂಡಾರದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲ, HDL ಅಂದರೆ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ನಿಮ್ಮ ಹೃದಯವನ್ನು, ನಿಮ್ಮ ಮಕ್ಕಳ ಹೃದಯವನ್ನು ಅದು ಪ್ರೊಟೆಕ್ಟ್ ಮಾಡುತ್ತೆ. ಕೋಳಿ ಮೊಟ್ಟೆ ಚಿಕ್ಕ ವಯಸ್ಸಿನಿಂದ ಕೊಟ್ಟರೆ ನಿಮ್ಮ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ನಿಮ್ಮ ಮಕ್ಕಳ ಮೆಮರಿ ಜಾಸ್ತಿ ಆಗುತ್ತೆ. ಅದರಿಂದ ನೀವು ಆಹಾರದ ಬಗ್ಗೆ ಕೇಳಿದಾಗೆ. ಆ್ಯಂಡ್ ಇನ್ನೊಂದು ಕೊನೆಯ ಮಾತು, ನೀವು ಎಷ್ಟು ಜನ ನಂಬ್ತಿರೋ ನಂಗೆ ಗೊತ್ತಿಲ್ಲ, ಕೋಳಿ ಮೊಟ್ಟೆ ಬಗ್ಗೆ ರಿಸರ್ಚ್ ಮಾಡಿದ್ದೀವಿ. ನಾನು ಒಬ್ಬ ವೆಟರ್ನರಿ ಪ್ರೊಫೆಸರ್ ಫ್ರಮ್ ಶಿವಮೊಗ್ಗ. ಕೋಳಿ ಮೊಟ್ಟೆ ಈಸ್ ಎ ವೆಜಿಟೇರಿಯನ್ ಫುಡ್. ಅಂದರೆ ಇದು ಅನ್ಫರ್ಟಿಲೈಸ್ಡ್ ಎಗ್, ಇದನ್ನು ಮರಿ ಮಾಡೋಕ್ಕಾಗಲ್ಲ. ಆದ್ದರಿಂದ ಕೋಳಿ ಮೊಟ್ಟೆಯನ್ನು ಹೆಂಗೆ ಬೆಂಗಾಲ್ನಲ್ಲಿ ಬ್ರಾಹ್ಮಣರು ಕೂಡ ಫಿಶ್ ತಿಂತಾರಲ್ಲ, ಸಮುದ್ರದ ಬದನೆಕಾಯಿ ಅಂತ, ಅದೇ ರೀತಿ ಪ್ರತಿಯೊಬ್ಬರು ಕೂಡ ದಯವಿಟ್ಟು ನೀವು ಬ್ರಾಹ್ಮಣರಾಗಲಿ, ಲಿಂಗಾಯತರಾಗಲಿ, ಗೌಡ್ರೊಳಗೆ ಶನಿವಾರ ನಾನು ಆಂಜನೇಯ ಪೂಜೆ ಮಾಡ್ತೀನಿ, ಸೋಮವಾರ ತಿರುಪ್ತಿಗೆ ಹೋಗ್ತೀನಿ ಅಂತಿರಲ್ಲ, ನೀವೆಲ್ಲರೂ ಕೂಡ ದಯವಿಟ್ಟು ದಿನಕ್ಕೊಂದು ಮೊಟ್ಟೆ ತಿನ್ನಿ. ನಾನು ತಿಂತೀನಿ. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಆಹಾರಗಳಲ್ಲಿ ವೆಜಿಟೇರಿಯನ್ ಫುಡ್ ಈಸ್ ಗುಡ್. ಅದರೊಳಗೆ ಕೋಳಿ ಮೊಟ್ಟೆ ಈಸ್ ಎ ವೆಜಿಟೇರಿಯನ್ ಫುಡ್ ಅಂತ ನಿಮಗೆ ನಾನೊಬ್ಬ ವಿಜ್ಞಾನಿಯಾಗಿ ಹೇಳ್ತಾ ಇದ್ದೀನಿ. ಈಗ ನಾನು ಇದನ್ನ ಕೇಳಲೇಬೇಕಿತ್ತು ಅಂತ ಅನ್ಕೊಂಡಿದ್ದೆ ಡಾಕ್ಟರ್, ಅಷ್ಟರಲ್ಲಿ ನೀವೇ ಹೇಳಿದ್ರಿ. ಹೌ ಕಮ್ ಎಗ್ ಈಸ್ ವೆಜ್? ಇಲ್ಲ, ಅದು ಅನ್ಫರ್ಟಿಲ್. ನೋಡಿಮ್ಮ, ಮೊಟ್ಟೆ ಬಟ್ ಅದರಲ್ಲಿ ಮರಿ ಮಾಡ್ಬೋದಲ್ಲ ಮೊಟ್ಟೆ? ಈ ಮೊಟ್ಟೆ ಪರ್ಟಿಕ್ಯುಲರ್ಲಿ ಇದು ಏನು ಮೊಟ್ಟೆ ಅವ್ರು ಸಪ್ಲೈ ಮಾಡ್ತಾರಲ್ಲ, ಮೊಟ್ಟೆಗಳಲ್ಲಿ 2 ಥರ ಇದ್ದಾವೆ. ಓಕೆ. ಮಾಡುವಂಥ ಎಗ್ಗು, ಅನ್ಫರ್ಟಿಲೈಸ್ಡ್. ನೋಡಿ, ಒಂದು ಜೀವ ಬರಬೇಕಾದ್ರೆ ಒಂದು ಮೇಲು ಒಂದು ಫೀಮೇಲ್ ಎರಡೂ ಕೂಡ ಜೀನ್ಸ್ ಬರಬೇಕಲ್ಲಿ. ಇದು ಈ ಪರ್ಟಿಕ್ಯುಲರ್ ಮೊಟ್ಟೆ ಇಟ್ಸ್ ಎ ಅನ್ಫರ್ಟಿಲೈಸ್. ಅಂದರೆ ಕಾವಿಗಿಡಿ ಈ ಮೊಟ್ಟೆಗಳನ್ನ ಇವ್ರು ಏನು ಕೊಡ್ತಾರಲ್ಲ, ಅದು ಮರಿ ಆಗಲ್ಲ. ಅದನ್ನು ಪ್ರೂವ್ ಆಗಿದೆ. ಸೊ ಯಾವಾಗ ಇದು ಮರಿ ಆಗಲ್ಲ, ಇಟ್ಸ್ ಎ ಅನ್ಫರ್ಟಿಲೈಸ್ಡ್ ಎಗ್ ಅಂತೀವಿ ನಾವು. ಇವಾಗ ಕೋಳಿ ಮೊಟ್ಟೆ ಕುಂಡ್ರಿಸ್ತಾರಲ್ಲ, ಮರಿ ಆಗ್ತಾವಲ್ಲ, ಆ ಮೊಟ್ಟೆಗಳನ್ನ ಇವ್ರಿಗೆ ಸಪ್ಲೈ ಮಾಡ್ತಾ ಇಲ್ಲ. ನೀವು ಕೋಳಿಗಳ ಬಗ್ಗೆ ಬ್ರಾಯ್ಲರ್ ಕೋಳಿ ಅಂತಾರೆ, ಲೇಯರ್ ಕೋಳಿ ಅಂತಾರೆ. ಈ ಮೊಟ್ಟೆಗಳೆಲ್ಲ ಲೇಯರ್ ಕೋಳಿಯಿಂದ ಬರ್ತವೆ. ಇದು ಒಂದು ಅಕಾಡೆಮಿನೇ ಇದೆ, ಇದು ಕುಕ್ಕುಟ ಇದೇ ಇದೆ, ಅದಕ್ಕೊಂದು ಪ್ರಾಧಿಕಾರನೇ ಇದೆ. ಕುಕ್ಕುಟ ಪ್ರಾಧಿಕಾರದಿಂದ ಅವ್ರು ಪ್ರೂವ್ ಮಾಡಿದ್ದಾರೆ, ಲೇಯರ್ ಎಗ್ ಕೋಳಿಯಿಂದ ಬರೋವಂಥ ಎಗ್ಗಳು ಅನ್ಫರ್ಟಿಲೈಸ್ಡ್ ಎಗ್ಗು. ಅದಕ್ಕೋಸ್ಕರ ಅದನ್ನು ವೆಜಿಟೇರಿಯನ್ ಫುಡ್ ಅಂತಾರೆ. ಇದು ನನಗೆ ಗೊತ್ತಿರೋ ಡೆಫಿನೇಷನ್. ಎಸ್ ಡಾಕ್ಟರ್, ಇನ್ನು ಮೊಟ್ಟೆ ಬಗ್ಗೆ ಮಾತನಾಡಬೇಕಿದ್ರೆ, ಈ ಜಿಮ್ ಫ್ರೀಕ್ಸ್ ಇರ್ತಾರೆ, ಅಂದರೆ ಜಿಮ್ ಮಾಡೋರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೊಟ್ಟೆದು ವೈಟ್ ಭಾಗ ಮಾತ್ರ ತಿಂತಾರೆ, ಆ ಯೆಲ್ಲೋ ಪಾರ್ಟ್ನ ತೆಗೆದಿಡ್ತಾರೆ. ಅದನ್ನು ಯಾಕೆ ಹಂಗೆ ಮಾಡುವಂಥದ್ದು? ಅಥವಾ ಏನಾದರೂ ಎಫೆಕ್ಟ್ ಆಗುತ್ತಾ? ಅವ್ರಿಗೆ ಏನು ಭಯ ಗೊತ್ತಮ್ಮ, ಹಿಂದೆ ಎಲ್ಲ ಒಂದು ತಪ್ಪು ಕಲ್ಪನೆ ಇತ್ತು, ಕೋಳಿ ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ ಅಂತ.
ಈಗ ನಮ್ಮ ಸ್ಟಡಿ ಹೇಳುತ್ತೆ ಕೊಲೆಸ್ಟ್ರಾಲ್ 2 ವೆರೈಟಿ ಇದ್ದಾವೆ, HDL ಅಂಡ್ LDL. ಕೋಳಿ ಮೊಟ್ಟೆಯಲ್ಲಿ HDL ಜಾಸ್ತಿ ಇದೆ, LDL ಕಡಿಮೆ ಇದೆ. HDL ಈಸ್ ಎನ್ ಅಡ್ವಾಂಟೇಜ್, ಇಟ್ ಪ್ರೊಟೆಕ್ಟ್ಸ್ ಯುವರ್ ಹಾರ್ಟ್. ಮೊದಲೆಲ್ಲ ಜನ ತಪ್ಪು ತಿಳ್ಕೊಂಡಿದ್ರು ಕೋಳಿ ಮೊಟ್ಟೆ ತಿಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಈಗ ನಾನೊಬ್ಬ ವಿಜ್ಞಾನಿಯಾಗಿ ಹೇಳ್ತಾ ಇದ್ದೀನಿ, HDL ಜಾಸ್ತಿ ಇರೋದ್ರಿಂದ ಹೃದಯನ ಪ್ರೊಟೆಕ್ಟ್ ಮಾಡುತ್ತೆ, ಅದನ್ನು ತಿನ್ನಿ. ಇನ್ಫ್ಯಾಕ್ಟ್ ನಾನಷ್ಟೇ ಅಲ್ಲ, BM ಹೆಗ್ಡೆ ಅವರು, ವಾಸ್ ಮೈ ಟೀಚರ್, ಅವರು ಭಾಳ ಮಾತಾಡ್ತಿರ್ತಾರೆ. ಮೊನ್ನೆ ಯಾರೋ ಅವರು ಮಾಧ್ಯಮದಲ್ಲೇ ಕೇಳಿದ್ರು, ಡಾಕ್ಟ್ರೇ ಕೋಳಿ ಮೊಟ್ಟೆನ ಹಳದಿ ತಿನ್ನಬೇಕೋ ಬರೀ ಬಿಳಿ ತಿನ್ಬೇಕೋ? ನೀನು ಹಳದಿ ತಿನ್ನಲಿಲ್ಲ ಅಂದರೆ ಮೊಟ್ಟೆನೇ ತಿನ್ನಬೇಡ ಅಂದರು ಅವರು ವೈಜ್ಞಾನಿಕವಾಗಿ. ಇಫ್ ಯು ವಾಂಟ್ ಟು ಎಂಜಾಯ್ ಮೊಟ್ಟೆ, ಓಲ್ ಮೊಟ್ಟೆ ತಿನ್ನು ಅಂದರು. ಇನ್ನೊಂದು ಮಾತ್ರ ಹೇಳ್ತೀನಿ, ಈ ಪೈಲ್ಮಾನ್ಗಳು, ನಾನು ದೊಡ್ಡಬಳ್ಳಾಪುರದವನು, ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಪೈಲ್ಮಾನ್ಗಿರಿ ಭಾಳ ನಡೆಯುತ್ತೆ. ಹಸಿ ಮೊಟ್ಟೆ ಕುಡಿಯೋರು 8 ಮೊಟ್ಟೆ ಒಡೆದು ಹಂಗೆ ಕುಡಿಯೋದು. ಈಗ ಒಂದು ಮಾತು ಹೇಳ್ತೀನಿ ನಾನು, ಹಸಿ ಮೊಟ್ಟೆ ಕುಡಿಯೋದು ಒಳ್ಳೇದೋ ಅಲ್ವಾ? ಹಸಿ ಹಾಲು, ಹಸಿ ಮೊಟ್ಟೆಯನ್ನು ಉಪಯೋಗಿಸಬಾರ್ದು. ಹಸಿ ಹಾಲನ್ನ ಕುಡಿದ್ರೆ TB ಬರುತ್ತೆ ಕರಳಿಗೆ, ಅನ್ಬಾಯ್ಲ್ಡ್ ಅನ್ಪ್ಯಾಸ್ಚರೈಸ್ಡ್ ಮಿಲ್ಕ್. ಕೋಳಿ ಮೊಟ್ಟೆ ಹಸಿದು ಕುಡಿದ್ರೆ ಯಾಕೆ ಕಾಯಿಲೆ ಬರುತ್ತೆ ಅಂದರೆ ನಿಮ್ಗೆ ಹೇಳ್ತೀನಿ. ಕೋಳಿ ಮೊಟ್ಟೆ ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ, ಹಳದಿ ಇರುತ್ತೆ, ಇದಿರುತ್ತೆ, ಬ್ರೌನ್ ಇರುತ್ತೆ, ಇದರ ಬೆಳ್ಳಗಿರುತ್ತೆ, ಶೆಲ್ ಇರುತ್ತೆ, ಹಿಂಗೆ ಕೈನಾಗ ಹಿಡ್ಕೊಂಡ್ರೆ. ಆದರೆ ನಿಮ್ಮ ಕಣ್ಣಿಗೆ ನನ್ನ ಕಣ್ಣಿಗೆ ಕಾಣಿಸ್ದಿರುವಂಥ ಮೈಕ್ರೋಸ್ಕೋಪಿಕ್ ಹೋಲ್ ಇದೆ. ಎಷ್ಟಿದಾವೆ ಗೊತ್ತಾ? 17,000 ಹೋಲ್ಸ್ ಇದ್ದಾವೆ ಒಂದು ಕೋಳಿ ಮೊಟ್ಟೆನ ನೀವು ತೊಗೊಂಡ್ರೆ ಮೈಕ್ರೋಸ್ಕೋಪ್ನಾಗ ನೋಡಿದರೆ ಅಂದರೆ ಅದರೊಳಗಿರೋದು ಲೀಕ್ ಆಗಲ್ಲ. ಮತ್ತೆ ಇದ್ರ ಇಂಪಾರ್ಟೆನ್ಸ್ ಏನು ಗೊತ್ತಮ್ಮ? ಬ್ಯಾಕ್ಟೀರಿಯಾ ಇದೆಯಲ್ಲ, ಸಾಲ್ಮೊನೆಲ್ಲಾ ಟೈಫೈ, ಅಂದರೆ ನಮಗೆ ಟೈಫಾಯ್ಡ್ ಕಾಯಿಲೆ ತರುತ್ತಲ್ಲ, ಆ ಬ್ಯಾಕ್ಟೀರಿಯಾದ ಸೈಜು ಈ ಹೋಲ್ಗಿಂತಲೂ ಚಿಕ್ಕದಿರುತ್ತೆ. ನೀವೊಂದು ಕೋಳಿ ಮೊಟ್ಟೆನ ಆ ಗಾಂಧಿಯ ಒಳಗೆ ದನ ಕಟ್ಟದ ಕೋಳಿ ಮೊಟ್ಟೆ ಹಾಕಿರುತ್ತೆ ಅಂದ್ಕೊಳ್ಳಿ, 2 ಅವರ್ ಅದು ಬಿಟ್ಟರೆ ಅಲ್ಲಿರೋ ಬ್ಯಾಕ್ಟೀರಿಯಾ ಮೊಟ್ಟೆ ಒಳಗೆ ಹೋಗಿ ಸೇರ್ಕೋತವೆ. ಅಂಥ ಮೊಟ್ಟೆ ಕುಡಿದ್ರೆ ನಿಮಗೆ ಗ್ಯಾಸ್ಟ್ರೋಎಂಟ್ರೈಟಿಸ್ ಆಗುತ್ತೆ, ಟೈಫಾಯ್ಡ್ ಬರುತ್ತೆ. ಅದೇ ಅದನ್ನು ಬಾಯ್ಲ್ ಮಾಡಿಬಿಟ್ರೆ ಅವೆಲ್ಲ ಸತ್ತೋಗ್ತವೆ. ಎಷ್ಟು ಸರಳ ನೋಡಿ ಇಂಗ್ಲೀಷ್ ಇದನ್ನ ಕನ್ವಿನ್ಸಿಂಗ್. ಯಾರಾದರೂ ನಾನು ಕ್ವಶನ್ ಮಾಡಿದ್ರೆ, ಏನು ಡಾಕ್ಟ್ರೆ ಬುಲ್ಡೆ ಹೊಡಿತೀರ? ಇಲ್ಲ, ಇದು ವಿಜ್ಞಾನ. ನನ್ನ ಹತ್ರ ಸ್ಟಡಿ ಇದೆ, ಜೋಬ್ನೊಳಗೆ ನೋಟ್ಸ್ ಇದೆ. ಒಂದು ಮೊಟ್ಟೆಯಲ್ಲಿ 17,000 ಮೈಕ್ರೋಸ್ಕೋಪಿಕ್ ಹೋಲ್ಸ್ ಇದ್ದಾವೆ. ಅದರೊಳಗೆ ಸಾಲ್ಮನೆಲ್ಲ ಹೋಗುತ್ತೆ. ನೀನು ಹಸಿ ಮೊಟ್ಟೆನ ಕುಡಿದ್ರೆ ನೀನು ಆರೋಗ್ಯ ಚೆನ್ನಾಗಿದ್ರೆ ಏನೂ ಆಗಲ್ಲ. ರೌಟ್ ಹೆಚ್ಚು ಕಮ್ಮಿ ಆದರೆ ನೀನು ಬೇದಿ ಆಗ್ತದೆ, ನಿನಗೆ ಟೈಫಾಯ್ಡ್ ಆಗುತ್ತೆ. ಇದು ಗೊತ್ತಿದ್ದು ಕೂಡ ನನ್ನ ಮಾತನ್ನು ಫಾಲೋ ಮಾಡಬೇಕು. ಆಮ್ಲೆಟ್ ಹಾಕಿ ತಿನ್ನಲ್ಲ ಡಾಕ್ಟ್ರೆ, ಅದು ನಿನ್ನಿಷ್ಟ. ಬಟ್ ಎಲ್ಲ ಸ್ಕೂಲ್ ಮಕ್ಕಳಿಗೆ ಆಮ್ಲೆಟ್ ಮಾಡಿಕೊಡೋಕ್ಕಾಗಲ್ಲ. ಈಸಿಯೆಸ್ಟ್ ವೇ ಟು ಸಪ್ಲೈ. ಅಮ್ಮ, ಬಡ ಮಕ್ಕಳಿಗೆ ಎಂಥ ನ್ಯೂಟ್ರಿಷನ್ ಸಿಗುತ್ತೆ ಅಂದರೆ, ಇದು ಸ್ಟೇಟ್ಮೆಂಟ್. ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಹೊಟ್ಟೆ, ಅದರ ಇಂಪಾರ್ಟೆನ್ಸ್ ನನಗೆ ಗೊತ್ತಮ್ಮ. ನಾವೆಲ್ಲ ಚಿಕ್ಕ ಹುಡುಗರಾಗ ಹಳ್ಳಿ ರೈತರ ಮಕ್ಕಳು ಹೊಲಕ್ಕೆ ಹೋಗೇವಿ, ತಿನ್ನಕ್ಕೆ ಏನೂ ಗತಿ ಇರ್ತಿರಲಿಲ್ಲ, ಸೀಕು ತಿನ್ಕೊಂಡು ಹೋಗೀವಿ, ಹೊಟ್ಟೆ ಹಸ್ತೋಗೋದು ನಮ್ಮಮ್ಮ ಬರೋಷ್ಟೊತ್ತಿಗೆ. ನಾನು ಇವತ್ತು ನನಗೆ ಗೊತ್ತು, ಒಬ್ಬ ವೈದ್ಯನಾಗಿ ನಮ್ಮ ಮನೆಗೆ ಕೋಳಿ ಮೊಟ್ಟೆ ಇಕ್ಕೋವು. ಒಂದು ಮೊಟ್ಟೆ ನಮ್ಮಮ್ಮ ನನಗೆ ಬೇಯಿಸ್ಕೊಟ್ಬಿಟ್ಟಿದ್ರೆ 2 ಅವರು ನನಗೆ ಹಸಿವೆ ಆಗ್ತಿರಲ್ಲ. ಆ ನಾಲೆಡ್ಜು ಇವತ್ತು ನನಗಿದೆ. ಅದಕ್ಕೆ ಇವತ್ತು ಶಾಲಾ ಕಾಲೇಜುಗಳಿಗೆ ಹೋಗ್ತೀನಿ. ಮೋರ್ ದೆನ್ 3,000 ಸ್ಕೂಲ್ಗಳಿಗೆ ಟಾಕ್ ಕೊಡ್ತೀನಿ, ನಾನು ಕೊಡ್ತಾನೆ ಇರ್ತೀನಿ. ದಯವಿಟ್ಟು ನಾನು ಅನುಭವಿಸಿದ ಕಷ್ಟ ನಿಮ್ಮ ಮಕ್ಕಳು ಅನುಭವಿಸ್ಬಾರ್ದು. ನಮ್ಮ ಅಮ್ಮನಿಗೆ ಗೊತ್ತಿರಲಿಲ್ಲ ಪಾಪ, ನನ್ನಮ್ಮ ಶಾಲೆಗೆ ಹೋಗಿಲ್ಲ. ನಾನಿವತ್ತು ವೈದ್ಯನಾಗಿ ಮನೆಯಲ್ಲಿರೋ ಮೊಟ್ಟೆನ ಬೇಯಿಸಿ ತಿಂದರೆ ನಿಮ್ಮ ಮಕ್ಕಳು ಹೊಟ್ಟೆ ಹಸಿವು ಅನ್ನೋದು ನಮ್ಗೆ ಇವತ್ತೆಲ್ಲ ಗೊತ್ತಿಲ್ಲ. ಯಾಕಂದರೆ ಇವತ್ತು ಸಾಕಷ್ಟಿದೆ. ಆ ಬಡತನ ಚಿಕ್ಕ ಹುಡುಗರಾಗ ಅನುಭವಿಸಿದ್ದನ್ನು ನೋಡಿದರೆ ಯಾರಾದರೂ ಪುಣ್ಯಾತ್ಮ ನನ್ನಂತವನು ಆಗಿನ ಕಾಲದಲ್ಲಿ ಹೇಳಿದರೆ, ನಮ್ಮಮ್ಮ ಒಂದು ಮೊಟ್ಟೆ ಬೇಯಿಸ್ಕೊಟ್ಟಿರೋಳು ಅನ್ನಿಸ್ತದಮ್ಮ. ಇದು ಇಂಪಾರ್ಟೆನ್ಸ್ ಆಫ್ ಮೀಡಿಯಾ. ನನಗೆ ಪದೇ ಪದೇ ಆ ಮಾತನ್ನು ಹೇಳ್ತಾ ಇರ್ತೀನಿ. ಇಂಥ ಸರಳವಾದ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಪ್ಪಿಸೋದು ನಮ್ಮ ಮೂವರ ಕರ್ತವ್ಯ. ಅದಕ್ಕೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದು, ಮೊಟ್ಟೆ ಅಷ್ಟು ಆರೋಗ್ಯಕರ 100%. ಅದಕ್ಕೆ ಲಿಮಿಟ್ ಏನಾದರೂ ಇದೆಯಾ? ಒಂದಿನಕ್ಕೆ ಇಷ್ಟು ಮೊಟ್ಟೆ ಸೇವನೆ? 1ರಿಂದ 2 ಮೊಟ್ಟೆ ಅಂತೀವಿ. 8-10 ಮೊಟ್ಟೆ ತಿನ್ಬೇಡಿ. ಆಮೇಲೆ ಹೋಗೋರೆಲ್ಲ ತಿಂತಾರಲ್ಲ, ಅದೇನಾದ್ರೂ ಎಫೆಕ್ಟ್ ಆಗುತ್ತಾ ಮೊಟ್ಟೆ ಜಾಸ್ತಿ ತಿನ್ನುವಂಥದ್ದು? ಇಲ್ಲ, ಏನು ಯಾವತ್ತು ದಿನ ಯಾರು 6-7 ಮೊಟ್ಟೆ ತಿನ್ನಲ್ಲ. ಯಾವತ್ತೋ ಒಂದಿನ ತಿಂತೀನಿ ಅಂದರೆ ಏನು ಆಗೋದಿಲ್ಲ. ಬಟ್ ನಾವು ಪ್ರಿಸ್ಕ್ರಿಪ್ಷನ್ ದಿನಕ್ಕೊಂದು ಮೊಟ್ಟೆ ತಿನ್ನಿ ಸಾಕು. ಇನ್ನೊಂದು ಖುಷಿಯಿಂದ 2ನೇ ತಿಂತೀಯ ತಿನ್ನು, ಬಟ್ ದಿನ ಅರ್ಧ ಡಜನ್ ಮೊಟ್ಟೆ ಹಂಗೆಲ್ಲ ತಿನ್ನಬೇಡಿ. ಅದು ವೆರಿ 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 ಇಂಪಾರ್ಟೆಂಟ್. ಓಕೆ, ಈಗ ನಾವು ಮೊಟ್ಟೆ ಬಗ್ಗೆ ಮಾತನಾಡ್ತಾ ಇದ್ವಿ. ಚಿಕನ್, ಮಟನ್, ಪೋರ್ಕ್, ಈ 3ರಲ್ಲಿ ಯಾವುದು ಬೆಸ್ಟ್? ನಿಮ್ಮ ಇಷ್ಟ, ಎಲ್ಲ ಓಕೆ. ಈಗ ಮತ್ತು ಮಟನು ರೆಡ್ ಮೀಟ್ ಆಗಿರೋದ್ರಿಂದ ಅದು ತುಂಬಾ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ. ಈ ಪಾಯಿಂಟ್ ನೀವು ಹೇಳೋದು ಕರೆಕ್ಟು. ರೆಡ್ ಮೀಟ್ನೊಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಚಿಕನ್ನಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ. ಪೋರ್ಕಲ್ಲಿ ಒಂದೇ ಪ್ರಾಬ್ಲಮ್, ದಯವಿಟ್ಟು ಪೋರ್ಕ್ ತಿನ್ನೋರು ಚೆನ್ನಾಗಿ ಬೇಯಿಸ್ತಿರೋ ತಿನ್ನಬೇಡಿ. ಯಾಕಂದರೆ ಅದರೊಳಗೆ ಒಂದು ವರ್ಮ್ ಇದೆ,
ಟೇಪ್ ವರ್ಮು, ಅದ್ರ ಮೊಟ್ಟೆ ಇರುತ್ತೆ, ಸಿಸ್ಟಿಸರ್ಕೋಸಿಸ್ ಅಂತೀವಿ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಲೆಂಡರ್ ಪೇಸ್ ಟೆನಿಸ್ ಪ್ಲೇಯರ್ ಇದ್ನಲ್ಲ, ಇಂಟರ್ನ್ಯಾಷನಲ್ ಟೆನಿಸ್ ಪ್ಲೇಯರ್, ಅವನು ಈ ವಾಸ್ ಎ ವೆಜಿಟೇರಿಯನ್ ಫೆಲೋ. ಅವನು ನಾನ್ ವೆಜಿಟೇರಿಯನ್ ಅನ್ಕೊಂಡೆ, ಕ್ರಿಶ್ಚಿಯನ್ ಅನ್ಕೊಂಡೆ, ಇಲ್ಲ, ಈ ವಾಸ್ ಎ ಬಟ್ ದಟ್ ಫೆಲೋ ಡೆವಲಪ್ ಸಿಸ್ಟಿಸರ್ಕೋಸಿಸ್. ಅವನಿಗೆ ಫಿಟ್ಸ್ ಬರುತ್ತೆ. ಯಾಕೆ ಫಿಟ್ಸ್ ಬರುತ್ತೆ? ನಿಮ್ಗೆ ಆಶ್ಚರ್ಯ ಆಗ್ಬೋದು. ನನ್ನ ಹತ್ರ ಒಂದು ಹುಡುಗಿ ಬರ್ತಾಳೆ, ನಾನು ನರ್ಸಿಂಗ್ ಹೋಮ್ನಾಗ ಕೂತಿದ್ದೀನಿ, ಅಮ್ಮ ಮಗಳು, 16 ವರ್ಷದ ಹುಡುಗಿ. ಡಾಕ್ಟ್ರೇ, ನನ್ನ ಮಗಳಿಗೆ ಫಿಟ್ಸ್ ಬರುತ್ತೆ ಡಾಕ್ಟ್ರೇ. ಫಿಟ್ಸ್ ಅಂದರೆ ಗ್ರ್ಯಾಂಡ್ ಮಾಲ್ ಎಪಿಲೆಪ್ಸಿ. ನೀವು ಕೆಲವು ಮಕ್ಕಳು ನೋಡಿರ್ಬೇಕು, ನೀವು ಬಸ್ ಸ್ಟ್ಯಾಂಡ್ ನಿಂತಿರ್ತೀರ, ಯಾರೋ ಬಿದ್ದೋತಾರೆ, ಕೈ ಕಾಲು ಒದರ್ತಾರೆ, ನಾಲಿಗೆ ಕಚ್ಕೋತಾರೆ, ರಕ್ತ ಬರುತ್ತೆ. ಇದನ್ನು ಫಿಟ್ಸ್ ಅಂತಾರೆ ಇದರಲ್ಲಿ. ನಮ್ಮಲ್ಲಿ ಗ್ರ್ಯಾಂಡ್ ಮಾಲ್ ಎಪಿಲೆಪ್ಸಿ ಅಂತೀವಿ ನಮ್ಮ ಭಾಷೆಯಲ್ಲಿ. ಇದು ಅದು ಯಾಕೆ ಬರುತ್ತೆ ಅನ್ನೋದಕ್ಕೆ ತಲೆಗೆ ಏಟ್ ಬಿದ್ದಿರ್ಬೋದು ಯಾವಾಗೋ, ಅಥವಾ ಏನೋ ರೀಸನ್. ನನಗೆ ಬೇಕಾದ ಒಂದು ಇಂಪಾರ್ಟೆಂಟ್ ರೀಸನ್ ನಿಮಗೆ ಹೇಳ್ತೀನಿ. ಅವ್ರಿಗೆ ಕೇಳೋದು ಒಂದೇ ಪ್ರಶ್ನೆ ನಾನು, ಅಮ್ಮ ನೀವು ವೆಜಿಟೇರಿಯನ್ಸೋ ನಾನ್ ವೆಜಿಟೇರಿಯನ್ಸ್? ಡಾಕ್ಟ್ರೇ ನಾವು ಗೌಡ್ರು ಡಾಕ್ಟ್ರೇ, ಮಟನ್ ಚಿಕನ್ ಎಲ್ಲ ತಿಂತೀವಿ ಅಂತ. ನೆಕ್ಸ್ಟ್ ಕ್ವಶನ್ನು, ಅಮ್ಮ ನೀವು ಹಂದಿ ಮಾಂಸ ತಿಂತೀರಾ ಅಂತ. ಅಯ್ಯಮ್ಮ ಒಂಚೂರು ನಾಚಿಕೊಂಡ್ಳು. ನೀವು ನೋಡಿ, ಈ ಪೋರ್ಕ್ ತಿನ್ನೋರು ಒಂಥರ ಟ್ಯಾಬು, ಅವ್ರು ಏನೋ ಹೇಳ್ಕೊಳ್ಳಲ್ಲ. ನಾವು ಹಳ್ಳಿ ಒಳಗೆ ಇವಲ್ಲೂ ನೆನಪಿದೆ ನನಗೆ, ನಮ್ಮಮ್ಮ ಹಂದಿ ಮಾಂಸ ಮಾಡ್ಬೇಕಾದ್ರೆ ದನದ ಕೊಟ್ಟಿಗಳು ಮಾಡಿ ಆಮೇಲೆ ಒಳಗೆ ತಂದು ಬರ್ಸೋರು, ಮನೆಯೊಳಗೆ ಮಾಡ್ತಿರ್ಲಿಲ್ಲ. ಏನೋ ಧರ್ಮಕ್ಕೆ ವಿರುದ್ಧ ಅನ್ನೋ ಥರ ಏನೋ. ನಾನು ನೋಡಮ್ಮ, ನಾನೊಬ್ಬ ಡಾಕ್ಟ್ರಾಗಿ ಕೇಳ್ತಾ ಇದ್ದೀನಿ, ನನಗೆ ನೀವು ಹಂದಿ ಮಾಂಸ ಆವಾಗ ಹುಡುಗಿ ಹೇಳಿದ್ದು, ಅಂಕಲ್ ನಾನು ನಮ್ಮ ಅಪ್ಪ ತಿಂತೀವಿ, ನಮ್ಮಮ್ಮ ತಿನ್ನಲ್ಲ, ಬೇಯಿಸಿ ಕೊಡ್ತಾಳೆ ಅಂತ. ಆವಾಗ ನನಗೆ ಐ ವಾಂಟೆಡ್ ಅನ್ ಆನ್ಸರ್ ಫಾರ್ ದಿಸ್ ಫಿಟ್ಸ್. ಆ ಹುಡುಗಿ ಕೇಳಿದೆ, ಅಮ್ಮ ಮಟನ್ ಪೋರ್ಕ್ ನಮ್ಮಪ್ಪ ತತ್ತಾನೆ ಅಂಗಡಿಯಿಂದ, ಅದನ್ನು ಬೇಯಿಸೋದಕ್ಕೆ ಮೊದಲು ಕಟ್ ಮಾಡೋರು. ಅಂಕಲ್ ನಾನೇ ಕಟ್ ಮಾಡ್ತೀನಿ ಅಂದರು. ನಾನು ಇನ್ನೊಂದು ಕೇಳ್ತೀನಿ, ಯಾವತ್ತಾದರೂ ಹಸಿ ಮಾಂಸ ತಿಂದಿದ್ದೀಯ ಅಂತ. ಅಂಕಲ್ ತಿಂದಿದ್ದೀನಿ ಅಂಕಲ್. ಈ ಹಂದಿ ಮಾಂಸ ಕಟ್ ಮಾಡ್ತಾರಲ್ಲಮ್ಮ, ಆ ಚರ್ಮದ ಕೆಳಗಡೆ ಫ್ಯಾಟ್ ಇರುತ್ತಲ್ಲ, ಅದನ್ನು ಕನ್ನಡದಲ್ಲಿ ಬಾರು ಅಂತಾರೆ. ಅಂಕಲ್ ಅದನ್ನು ನಾನು ಕವ್ರ್ಕೊಂಡು ತಿಂತೀನಿ. ಅದನ್ನು ತಿಂದಿರೋದನ್ನು ನಾನು ನೋಡಿದ್ದೀನಿ ಜನರನ್ನ. ಯಾಕೆ ಗೊತ್ತಾ? ಕೊಬ್ಬರಿ ತಿಂದಂಗೆ ಇರುತ್ತೆ, ಅದು ಚೆನ್ನಾಗಿರುತ್ತೆ ಒಂಥರ. ನಾನು ತಿಂದಿಲ್ಲ, ತಿನ್ನೋರು ನಾನು ನೋಡಿದ್ದೀನಿ. ಹುಡುಗಿನ ಕೇಳಿದೆ, ಅಂಕಲ್ ನಾನು ತಿಂತೀನಿ. ದಟ್ಸ್ ಎನಫ್ ಫಾರ್ ಮೀ ನೋಡ್ರಿ ಟು ಮೇಕ್ ಎ ಡಯಾಗ್ನೋಸಿಸ್. ಇಮ್ಮಿಡಿಯೇಟ್ಲಿ ಅವಳ ತಲೆನ ಸ್ಕ್ಯಾನ್ ಮಾಡ್ತೀನಿ ನಾನು, CT ಸ್ಕ್ಯಾನ್. ಇಲ್ಲಿ ಒಳಗಡೆ ಕೂತಿದೆ ಇಷ್ಟಪ್ಪ ವರ್ಮು. ಹಂದಿ ಮಾಂಸನ ಹಸಿ ತಿಂದರೆ, ಬೇಯಿಸದೆ ತಿಂದರೆ, ಅರ್ಧಂಬರ್ಧ ಬೇಯಿಸಿ ತಿಂದರೆ ಸಿಸ್ಟಿಸರ್ಕೋಸಿಸ್ ಅಂತೀವಿ ನಾವು. ಕೆಲವ್ರಿಗೆ ಇಲ್ಲಿ ಇಷ್ಟಪ್ಪ ಗಂಟೆ ಇರುತ್ತೆ, ಕುಪ್ಪೆ ಅಂತೀವಿ ನಾವು. ಅದು ಹಂದಿ ಮಾಂಸ ತಿನ್ನೋರು ಸರಿಯಾಗಿ ಬೇಯಿಸ್ತಿಲ್ಲ ಅಂದರೆ ಕುಪ್ಪೆ ಆಗುತ್ತೆ. ಇಲ್ಲಾದರೆ ಚಿಂತೆ ಇಲ್ಲ, ನೋಡೋಕೆ ಹಿಂಗೆ ಕಾಣ್ತದೆ. ಆದರೆ ಬ್ರೈನ್ ಒಳಗಾದರೆ ಮೂಳೆ ಗಟ್ಟಿ, ಬ್ರೈನ್ ಸಾಫ್ಟು, ಎರಡಕ್ಕೂ ಮಧ್ಯೆ ಅದಿತ್ತು ಅಂದರೆ ಒತ್ತುತ್ತೆ, ಇವಳಿಗೆ ಫಿಟ್ಸ್ ಬರುತ್ತೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಒಬ್ಬ ವೈದ್ಯನಿಗೆ ಇನ್ಫಾರ್ಮೇಷನ್. ಇಮ್ಮಿಡಿಯೇಟ್ಲಿ ನಾನು ಆ ಹುಡುಗಿಗೆ ಆಲ್ಬೆಂಡಸೋಲ್ ಟ್ಯಾಬ್ಲೆಟ್ ಹಾಕಿದೆ. 21 ದಿನ ಆ ಮಾತ್ರೆ ಕೊಟ್ಟರೆ ಬ್ರೈನ್ನೊಳಗಿರೋ ಸಿಸ್ಟು, ಆ ವರ್ಮು ಸತ್ತೋಯ್ತು, ಚೆನ್ನಾಗಾಗ್ಬಿಟ್ಲು. ಎಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೋಡಿ. ಅದಕ್ಕೆ ನೀವು ಕೇಳಿದ ಪ್ರಶ್ನೆಯಲ್ಲಿ ಪೋರ್ಕ್ ತಿನ್ನೋರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಲಿಮಿಟ್ನ ತಿನ್ನಿ. ಚಿಕನ್ ತಿನ್ನೋರಿಗೆ ಅದು ಕಡಿಮೆ, ಬಟ್ ಇದು ತಿಳ್ಕೊಂಡ್ರೆ ಓಕೆ. ಅದು ಬಿಟ್ಬಿಟ್ಟು ನೀವು ಚಿಕನ್ ಹೀಟ್ ಆಗ್ತದೆ, ಪೈಲ್ಸ್ ಬರುತ್ತೆ, ಪೋರ್ಕ್ ತಿಂದರೆ ತಂಪಾಗುತ್ತೆ, ಅದನ್ನು ಬಿಟ್ಬಿಡಿ, ಬೇಡ. ನೀವು ನಿಮ್ಮ ಚಾಯ್ಸ್ ಈಸ್ ಯುವರ್ಸ್. ಬಟ್ ಆಲ್ ಓವರ್ ದ ವರ್ಲ್ಡ್ ಇವತ್ತು ನಾನು ದೋ ಐ ಆಮ್ ಎ ನಾನ್ ವೆಜಿಟೇರಿಯನ್, ನಾನು ಹೇಳ್ತೀನಿ ವೆಜಿಟೇರಿಯನ್ ಫುಡ್ ಈಸ್ ದ ಬೆಸ್ಟ್ ಫುಡ್, ದೇರ್ ಇಸ್ ನೋ ಡೌಟ್ ಇನ್ ಇಟ್. ಸೊಪ್ಪು ತರಕಾರಿಗಳು ಹಣ್ಣುಗಳು ಯಾರು ತಿಂತಾರಲ್ಲ ಅವ್ರಿಗೆ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಏನೋ ನನ್ನ ಖುಷಿ, ನನ್ನ ಧರ್ಮ, ನಾನು ತಿಂತೀನಿ, ದಟ್ ಇಸ್ ನಾಟ್ ಬ್ಯಾಡ್. ಒಬ್ಬೊಬ್ಬರು ಧರ್ಮ ಅವ್ರವ್ರಿದು, ಬಟ್ ವೆಜಿಟೇರಿಯನ್ ಫುಡ್ ಈಸ್ 100% ಈಸ್ ಆಲ್ವೇಸ್ ಗುಡ್.